ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ನಾವು ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಟ್ಯಾಕ್ಸ್ನ ಕಟ್ಟಬೇಕಾ ಬ್ರೋ? ಇನ್ ಕೇಸ್ ಕಟ್ಟಬೇಕು ಅಂತಂದರೆ ಯಾವೆಲ್ಲ ಇಂಪ್ಲಿಕೇಶನ್ಸ್ ಇರುತ್ತೆ ಸ್ವಲ್ಪ ತಿಳಿಸಿ ಹೇಳ್ತೀರಾ ಅನ್ನೋವಂಥದ್ದು ಇವತ್ತು ಇರುವಂತಹ ಒಂದು ಕ್ವೆಶ್ಚನ್. ನೋಡಿ, ನಾವು ಈ ಥರ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು ಅಂತ ಬಂದಾಗ 4 ಟೈಪ್ಸ್ ಕಾಂಟ್ರಾಕ್ಟನ್ನು ನೋಡ್ಬೋದು. ಈ ಥರ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಅಂತ ಬಂದಾಗ, ಒಂದು ಪ್ರಾಪರ್ಟಿ ನೀವು ಅಂಡರ್ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲೇ ಪರ್ಚೇಸ್ ಮಾಡ್ತಾರೆ, ಅಥವಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಪರ್ಚೇಸ್ ಮಾಡ್ತಾರೆ. ಫ್ಲ್ಯಾಟ್ಗಳು ಅಂತ ಬಂದಾಗ ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳು ಅಂದರೆ ಒಂದು ಸ್ವಂತಕ್ಕೆ ಪರ್ಚೇಸ್ ಮಾಡ್ಬೋದು, ಇನ್ನೊಂದು ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು. ಸೊ ಇದೇ ಒಂದು ವ್ಯವಹಾರ ಇರುತ್ತೆ, ಉದ್ಯಮ ಇರುತ್ತೆ. ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ಅಂಡರ್ ಕನ್ಸ್ಟ್ರಕ್ಷನ್ ಫ್ಲ್ಯಾಟ್ಗಳನ್ನ ಯಾವಾಗ ಲಾಂಚ್ ಆಗುತ್ತೆ ಪ್ರಾಜೆಕ್ಟು ಅವಾಗ ಬೈ ಮಾಡೋದು, 1-2 ವರ್ಷ 3 ವರ್ಷ ಆದಮೇಲೆ ಈವನ್ ಬಿಫೋರ್ ಕಂಪ್ಲೀಷನ್ ಇದ್ದಾಗಲೇ ಕೂಡ ಅದನ್ನು ಸೇಲ್ ಮಾಡಿಬಿಡೋದು ಇನ್ನೊಬ್ಬರಿಗೆ. ಇದೊಂದು ವ್ಯವಹಾರ ಆಗುತ್ತೆ. ಅದೇ ಸ್ವಂತಕ್ಕೆ ಅಂತ ಪರ್ಚೇಸ್ ಮಾಡೋದಾದ್ರೆ ಅವರೇ EMI ಕಟ್ಕೊಂಡೋಗಿ ಲಾಸ್ಟಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತಾರೆ. ಈ ಕಾಂಟ್ರಾಕ್ಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ಕೆಲವೊಂದು ಪ್ರತಿಷ್ಠಿತ ಹೆಸರು ಮಾಡಿರುವಂತಹ ಬಿಲ್ಡರ್ಗಳು ಒಂದು ಲ್ಯಾಂಡ್ ಇರುತ್ತೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದರೆ ಅಪಾರ್ಟ್ಮೆಂಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೂ ಮೊದಲೇ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ, ಎಷ್ಟು ಫ್ಲೋರ್ ಬರುತ್ತೆ, ಎಲ್ಲೆಲ್ಲಿ ಅಂದರೆ ಕಮ್ಯುನಿಟಿ ಏರಿಯಾ ಎಷ್ಟಿರುತ್ತೆ, ಪಾರ್ಕ್ ಎಷ್ಟಿರುತ್ತೆ, ಜಿಮ್ ಏರಿಯಾ ಎಷ್ಟಿರುತ್ತೆ, ಪಾರ್ಕಿಂಗ್ ಏರಿಯಾ ಎಷ್ಟಿರುತ್ತೆ, ಕನ್ಸ್ಟ್ರಕ್ಷನ್ ಮಾಡಿದ್ರೆ ಬಿಲ್ಟಪ್ ಏರಿಯಾ ಅಂದರೆ ಫ್ಲ್ಯಾಟ್ಗಳ ಬಿಲ್ಟಪ್ ಏರಿಯಾ ಎಷ್ಟಿರುತ್ತೆ, ಎಷ್ಟು ರೂಮ್ಗಳಿರುತ್ತೆ, ಎಷ್ಟು ಮೆಷರ್ಮೆಂಟ್ ಇರುತ್ತೆ, ಬಾಲ್ಕನಿ ಎಷ್ಟಿರುತ್ತೆ, ಎಲ್ಲ ಕಂಪ್ಲೀಟ್ ಒಂದು ನಕ್ಷೆನ ರೆಡಿ ಮಾಡಿ ಪ್ರಾಜೆಕ್ಟನ್ನು ಕನ್ಸ್ಟ್ರಕ್ಷನ್ ಮೊದಲೇ ಲಾಂಚ್ ಮಾಡಿ ಸೇಲನ್ನು ಶುರು ಮಾಡುವಂಥ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಇಲ್ಲಿ ನೀವು ಫುಲ್ ವ್ಯಾಲ್ಯೂನ ಒಂದೇ ಸತಿ ಕಟ್ಟೋದಲ್ಲ, ಹಂತ ಹಂತವಾಗಿ ಕಟ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಅಪಾರ್ಟ್ಮೆಂಟ್ ಇದೆ ಅಂತಂದರೆ ಅದಕ್ಕೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಒಂದು 6 ವರ್ಷ ತಗೊಳುತ್ತೆ ಅಂತ ಇಟ್ಕೊಳ್ಳೋಣ ಸರಿ ಸುಮಾರು. ಅಂದರೆ ಇವರು ಏನು ಮಾಡ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಮೊದಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಇನ್ಸ್ಟಾಲ್ಮೆಂಟನ್ನು ಕಟ್ಟಿಸ್ಕೊಳ್ಳೋಕ್ಕೆ. ಸೊ 6 ವರ್ಷದವರೆಗೂ ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಈ ಥರ ಇನ್ಸ್ಟಾಲ್ಮೆಂಟ್ ಕಟ್ಕೊಳ್ತಾ ಹೋಗಬೇಕಾಗತ್ತೆ. 6ನೇ ವರ್ಷ ಅಂದರೆ ಕಂಪ್ಲೀಷನ್ ಎಲ್ಲ ಮುಗಿದ್ಮೇಲೆ ಅವಾಗ ನಿಮಗೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿ ಆಕ್ಯುಪೆನ್ಸಿ ಸರ್ಟಿಫಿಕೇಟನ್ನು ಕೊಡ್ತಾರೆ, ಸಾಮಾನ್ಯವಾಗಿ ಆಗುವಂಥ ಪ್ರಕ್ರಿಯೆ. ಅಥವಾ ಯಾರಾದರೂ ವ್ಯವಹಾರಸ್ಥರಿದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗಲೇ ಅಗ್ರಿಮೆಂಟ್ ಮಾಡಿಕೊಂಡು ಅರ್ಧ ಅಥವಾ ಮುಕ್ಕಾಲು ಭಾಗ ಕನ್ಸ್ಟ್ರಕ್ಷನ್ ಆದಮೇಲೆ ಸೇಲ್ ಮಾಡುವಂಥವ್ರು ಕೂಡ ಇರ್ತಾರೆ. ಸೊ ಯಾರೆಲ್ಲ ಹೊಸಬ್ರು ಇರ್ತಾರೆ ಬಿಲ್ಡರ್ಗಳು, ಅಥವಾ ಹೆಸರು ಮಾಡದೇ ಇರೋರು, ಅಥವಾ ಯಾರಿಗೆ ಜನಗಳಿಗೆ ನಂಬಿಕೆ ಇರಲ್ಲ, ಅವರೆಲ್ಲ ಕೊಂಡ್ಕೊಳ್ಳೋಕೆ ಹೋಗಲ್ಲ. ಯಾರಂದರೆ ಅವ್ರ ಹತ್ರ ಅವರೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಸೇಲ್ ಮಾಡೋವಂಥ ಪ್ರಕ್ರಿಯೆನ ಇಟ್ಕೊಂಡಿರ್ತಾರೆ. ಕೆಲವೊಂದು ಬಿಲ್ಡರ್ಗಳು ಏನು ಮಾಡ್ತಾರೆ, ಹೆಸರು ಮಾಡಿರುವಂಥವ್ರು ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾರೆ, ಹಾಗೆ ಕೊಂಡ್ಕೊಳ್ಳೋರು ಕೂಡ ಬರ್ತಾರೆ. ಸೊ ಈ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿಯನ್ನು ಕನ್ಸ್ಟ್ರಕ್ಷನ್ ಮೊದಲೇ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರೆ ಇಲ್ಲಿ GST ಲೆವಿ ಮಾಡ್ತಾರೆ. ಒಂದು ಅನ್ಡಿವೈಡೆಡ್ ರೈಟ್ ಇರ್ಬೋದು ಲ್ಯಾಂಡ್ ಮೇಲೆ, ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಇರ್ಬೋದು, ಅದ್ರ ಜೊತೆಗೆ ಬೇರೆ ಏನೇನೆಲ್ಲ ಫೆಸಿಲಿಟಿನ ಕೊಡ್ತಾರೆ ಆ ಫೆಸಿಲಿಟಿಗಳ ಮೇಲೆ ತಗೊಳ್ಳೋಂಥ ಒಂದು ದುಡ್ಡಿನ ಮೇಲೂ ಕೂಡ GST ಲೆವಿ ಮಾಡ್ತಾರೆ. ಸೊ ಇದಿಷ್ಟು GST ಅಂತ ಬಂದಾಗ, ಇದು ಯಾರು ಟ್ರೇಡರ್ ಆಗಲಿ ಅಥವಾ ನೀವೇ ಸ್ವಂತಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದ್ರೂ GST ಅಪ್ಲೈ ಆಗಿಬಿಡುತ್ತೆ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಅಂತಂದರೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಏನಾದರೂ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದರೆ ಇದು ರೆಡಿ ಇದೆ, ಕನ್ಸ್ಟ್ರಕ್ಷನ್ ಆಗಿ ನೀವು ಆಕ್ಯುಪೈ ಮಾಡ್ಕೊಳ್ಬೋದು ಅಂತ ಕೊಡೋದೆ ಒಂದು ಆಕ್ಯುಪೇಷನ್ ಸರ್ಟಿಫಿಕೇಟ್. ಆಕ್ಯುಪೇಷನ್ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ GST ಬರಲ್ಲ. ಆದರೆ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ 50 ಲ್ಯಾಕ್ಗಿಂತ ಜಾಸ್ತಿ ಇದೆ ಕಾಂಟ್ರಾಕ್ಟ್ ವ್ಯಾಲ್ಯೂ ಅಂತ ಬಂದಾಗ 1% TDS ಮಾಡಬೇಕಾಗತ್ತೆ. ಯಾರು ಬೈಯರ್ ಸೆಲ್ಲರ್ಗೆ ಎಲ್ಲ ಹಂತಗಳಲ್ಲಿ ದುಡ್ಡನ್ನು ಕೊಡಬೇಕಾದ್ರೆ. ಸೊ ಇದು ಏನಾದರೂ 6 ತಿಂಗಳಿಗೆ ಕಾಂಟ್ರಾಕ್ಟ್ ಇದೆ ಅಂತ, ಇನ್ಸ್ಟಾಲ್ಮೆಂಟ್ ಕಟ್ಟೋದಿದೆ ಅಂತಂದರೆ ನೀವು ದುಡ್ಡು ಕೊಡೋಕೆ ಮೊದಲು TDS ಮಾಡಿ ಸರ್ಕಾರಕ್ಕೆ ಕಟ್ಟಿ ಒಂದು ಫಾರ್ಮ್ 16 ಜನರೇಟ್ ಮಾಡಿ ನೀವು ಬಿಲ್ಡರ್ಗೆ ಕೊಡ್ತಾ ಬರಬೇಕಾಗತ್ತೆ. ಇದಿಷ್ಟು ಇರುವಂತಹ ಪ್ರಾಕ್ಟೀಸ್. ಸೊ ಇಲ್ಲಿ GST ಅಂತ ಬಂದಾಗ ಒಂದು ಅಡಿಷನಲ್ ಬರ್ಡನ್ ಆಗಿಬಿಡುತ್ತೆ ಅಲ್ವಾ. GST ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು, ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ, ಇದು ಎಕ್ಸ್ಟ್ರಾ ಬರ್ಡನ್ ಆಗುತ್ತಲ್ವಾ ಅನ್ನೋವಂಥವ್ರಿಗೆ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ಗಳ ಒಂದು ಕಂಪ್ಯಾರಿಸನನ್ನು ಮಾಡ್ತೀನಿ. ಈಗ ಒಂದು 6 ವರ್ಷ ಆಗುತ್ತೆ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಂದರೆ 6 ವರ್ಷಕ್ಕೆ ಮುಂಚೆಯಿಂದನೇ ನೀವು ಸ್ಟಾರ್ಟ್ ಮಾಡಿರ್ತೀರ EMI ಕಟ್ಕೊಂಡು ಹೋಗೋಕ್ಕೆ. ಸೇಮ್ ಫ್ಲಾಟನ್ನು ನೀವು ಕನ್ಸ್ಟ್ರಕ್ಷನ್ ಆದಮೇಲೆ ಬೈ ಮಾಡಬೇಕಲ್ಲ, ಅವಾಗ ಎಷ್ಟಿರುತ್ತೆ,
ಎಷ್ಟು ವ್ಯಾಲ್ಯೂ ಡಿಫ್ರೆನ್ಸ್ ಇರುತ್ತೆ, ಎಷ್ಟು ವ್ಯಾಲ್ಯೂ ಹೈಕ್ ಆಗಿರುತ್ತೆ, ಅದರ ಮುಂದೆ ನೀವು GST ಕಟ್ತಾ ಇದ್ದೀರಲ್ಲ, ಈ ಅಮೌಂಟು ತುಂಬ ನೆಗ್ಲಿಜಿಬಲ್ ಆಗಿರುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸ್ ಬೇಸಿಸ್. ಯಾವ ಲೊಕೇಶನಲ್ಲಿ ಪ್ರಾಪರ್ಟಿಯನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಯಾವ ಬಿಲ್ಡರ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಏನೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಇದು ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗೆ ಕ್ಯಾಪಿಟಲ್ ವ್ಯಾಲ್ಯೂ ಎಷ್ಟು ಅಪ್ರಿಷಿಯೇಟ್ ಆಗುತ್ತೆ ಅದರ ಮುಂದೆ ಈ GST ಅಮೌಂಟ್ ಬಂದು ತುಂಬ ಸ್ಮಾಲ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಟ್ಟಿರೋ ಅಂಥ ಫ್ಲ್ಯಾಟನ್ನು ನೀವು ಅದಾದಮೇಲೆ ಲೋನ್ ಮಾಡಿ ತೊಗೊಳ್ತೀರಾ ಅಂತ ಅಂದರೆ ಇಂಟ್ರೆಸ್ಟ್ ಹೋಗುತ್ತಲ್ವಾ ಲೋನ್ ಮೇಲೆ. ಸೊ ಅದರ್ ಸೈಡ್ ಅಂತ ಬಂದಾಗ ಇಲ್ಲಿ ನೀವು ಕನ್ಸ್ಟ್ರಕ್ಷನ್ ಮೊದಲೇ EMI ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ಅದು ಇಂಟ್ರೆಸ್ಟ್ ಫ್ರೀ. ಸೊ ಇಲ್ಲಿ ಇಂಟ್ರೆಸ್ಟ್ ಕಾಸ್ಟ್ ಕೂಡ ಸೇವ್ ಆಗುತ್ತೆ. ಇದೆರಡು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ಯಾವುದೇ ಒಂದು ಫ್ಲ್ಯಾಟನ್ನು ಖರೀದಿ ಮಾಡಬೇಕಾದ್ರೆ ನೀವು ಈ ಎಲ್ಲ ಅನಾಲಿಸಿಸ್ಗಳನ್ನು ಮಾಡಿ ನೀವು, ಅಥವಾ ಯಾರಾದರೂ ಅಡ್ವೈಸರ್ಗಳಿದ್ದಾರೆ, ರಿಯಲ್ ಎಸ್ಟೇಟ್ ಅಡ್ವೈಸರ್ ಇದ್ದಾರೆ ಅಂತಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ CAಗಳನ್ನು ಅಪ್ರೋಚ್ ಮಾಡ್ಬೋದು. ಈ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸನ್ನು ಮಾಡಿ ನಿಮಗೆ ಒಂದು ಪ್ರಾಪರ್ ಅಡ್ವೈಸ್ ಕೊಡ್ತಾರೆ. ಯಾವ ಲೊಕೇಶನಲ್ಲಿ ಪ್ರಾಪರ್ಟಿ ತಗೊಳ್ತಾ ಇದ್ದೀರಾ, ಒಳ್ಳೇದಾ ಇಲ್ವಾ, ಮುಂದೆ ಡೆವಲಪ್ ಆಗತ್ತಾ ಇಲ್ವಾ, ಆ್ಯಂಡ್ ಈ ಎಲ್ಲ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡ್ತಾರೆ ನಿಮಗೆ. ಇಲ್ಲಿ ಟ್ರೇಡರ್ ಅಂತ ಬಂದಾಗ ಏನಾದರೂ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿಗಳನ್ನು ತಗೊಳ್ಳೋದು, ಸೇಲ್ ಮಾಡೋದು ಕಂಪ್ಲೀಟ್ ಆಗೋದಕ್ಕೆ ಮೊದಲೇ ಇದೇ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವರು GST ಪೇ ಮಾಡ್ತಾರಲ್ಲ ಬಿಲ್ಡರ್ಗಳಿಗೆ, ಅದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡ್ಕೊಳ್ಬೋದು. ಸೇಲ್ ಮಾಡಬೇಕಾದ್ರೆ ಅವರ ಕ್ಲೈಂಟ್ಗಳಿಗೆ ಕೂಡ GST ಲೆವಿ ಮಾಡ್ಬೋದು. ಇಲ್ಲಿ GST ರಿಜಿಸ್ಟ್ರೇಷನನ್ನು ವಾಲಂಟ್ರಿ ಬೇಸಿಸಲ್ಲೂ ತೊಗೊಳ್ಬೋದು, ಅಥವಾ ಆ ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗ್ತಿದೆ ಅಂತಂದರೆ, ಏನು ಫ್ಲ್ಯಾಟನ್ನು ಡೆಲಿವರಿ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಕೊಡ್ತಾ ಇದ್ದಾರೆ ಅಂತಂದಾದರೆ 40 lakh ಲಿಮಿಟ್ ಇರುತ್ತೆ. ಅಥವಾ ಸರ್ವಿಸ್ ಕೂಡ ಇನ್ವಾಲ್ವ್ ಆಗಿದೆ, ಅದರಲ್ಲಿ ಸರ್ವಿಸ್ ಗೂಡ್ಸ್ ಎರಡು ಕಂಪೋಸಿಟ್ ಸಪ್ಲೈ ಆಗ್ತಾ ಇದೆ ಅನ್ನೋಂಥ ಟೈಮಲ್ಲಿ 20 lakh ಥ್ರೆಶೋಲ್ಡ್ ಲಿಮಿಟ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಮ್ಯಾಂಡೇಟರಿ GST ರಿಜಿಸ್ಟ್ರೇಷನ್ ತೊಗೋಬೇಕಾಗತ್ತೆ, ಅಥವಾ ವಾಲಂಟ್ರಿ ಬೇಸಿಸಲ್ಲೂ ಕೂಡ GST ತೊಗೊಳ್ಬೋದು. ಸೊ ನೀವೆಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಏನು GST ಕಟ್ಟಿರ್ತೀರಲ್ವ, ಅದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಿಕೊಂಡು ಸೇಲ್ ಟೈಮಲ್ಲಿ ನೀವು ನಿಮ್ಮ ಕ್ಲೈಂಟ್ ಹತ್ರ ಕಲೆಕ್ಟ್ ಮಾಡೋ GST ಜೊತೆಯಲ್ಲಿ ಆಫ್ಸೆಟ್ ಮಾಡ್ಕೊಳ್ಬೋದು. ಇದೊಂದು ಬೆನಿಫಿಟ್ ಇರುತ್ತೆ. ಹಾಗೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥ ಟೈಮಲ್ಲಿ ಇದನ್ನು ಕ್ಯಾಪಿಟಲ್ ಗೇನ್ ಹೆಡ್ಡಲ್ಲಿ ತೋರ್ಸೋಕ್ಕಾಗಲ್ಲ, ನೀವು ಇದನ್ನು ಬಿಸ್ನೆಸ್ ಹೆಡ್ಡಲ್ಲಿ ತೋರಿಸಿ IT ರಿಟರ್ನನ್ನು ಫೈಲ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಯಾರೆಲ್ಲ ನಿಮ್ಮ ಸ್ವಂತಕ್ಕೆ ಅಂತ ಪರ್ಚೇಸ್ ಮಾಡ್ತಾ ಇದ್ದೀರಾ, 1 ವರ್ಷನೋ 2 ವರ್ಷನೋ ಆದಮೇಲೆ ಪ್ರಾಪರ್ಟಿಯನ್ನು ಸೇಲ್ ಮಾಡಬೇಕು ಅಂದ್ಕೊಳ್ಳಿ, ಸೇಲ್ ಮಾಡ್ತಾ ಇದ್ದೀರಾ, ಆಗ ನೀವು ಈ ಮೊದಲು GSTಯನ್ನು ಕಟ್ಟಿರ್ತೀರಲ್ಲ, ಇದನ್ನು ಕಾಸ್ಟ್ ಆಫ್ ಅಕ್ವೈಸಿಷನ್ ಆಗಿ ತಗೊಳ್ಬೋದಾ? ಸೇಲ್ ವ್ಯಾಲ್ಯೂ ಅಲ್ಲಿ ಈ GSTಯನ್ನು ಕೂಡ ರೆಡ್ಯೂಸ್ ಮಾಡಿ ನಾವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕಟ್ಬೋದಾ ಅಂತಂದರೆ ಖಂಡಿತವಾಗಿ ನೀವು ಈ GSTಯನ್ನು ಕಾಸ್ಟ್ ಆಫ್ ಅಕ್ವೈಸಿಷನ್ ಆಗಿ ತೊಗೊಳ್ಬೋದು. ಅದನ್ನು ಇಂಡೆಕ್ಸ್ ಮಾಡಿ ಕೂಡ ನೀವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವೈಸಿಷನ್ ಕೂಡ ನೀವು ಕ್ಲೇಮ್ ಮಾಡ್ಬೋದು, ಸೇಲ್ ವ್ಯಾಲ್ಯೂ ಅಲ್ಲಿ ತೋರಿಸ್ಬೋದು. ಇನ್ ಕೇಸ್ ಕ್ಯಾಪಿಟಲ್ ಗೇನ್ ಇದೆ ಅಂತಂದರೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅಥವಾ ಲಾಸ್ ಇದೆ ಅಂತಂದರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋ ಅಂಥ ಫೆಸಿಲಿಟಿ ಕೂಡ ಇದೆ. ಸೊ ಇದಿಷ್ಟು ಒಂದಷ್ಟು ಇನ್ಫಾರ್ಮೇಷನ್. ಹಾಗೆ ಇದು ಕಾಂಪ್ರಿಹೆನ್ಸಿವ್ ಆಗಿ ತಗೋಬೇಡಿ, ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ ಅಂತ. ಕೇಸ್ ಟು ಕೇಸ್ ಅಂತ ಬಂದಾಗ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಡಿಫರ್ ಆಗುತ್ತೆ. ಸೊ ನಿಮ್ಮ ಕೇಸ್ಗಳಲ್ಲಿ ಬಂದಾಗ ಏನು ಮಾಡಬೇಕು ಅನ್ನೋವಂಥದ್ದು ನೀವು ನಿಮ್ಮ CAಗಳನ್ನು ಅಪ್ರೋಚ್ ಮಾಡಿ, ಅವರು ನಿಮಗೆ ನಿಮ್ಮ ಫೈಲನ್ನು ಸ್ಟಡಿ ಮಾಡಿ ಒಂದು ಒಳ್ಳೆ ಅಡ್ವೈಸನ್ನು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.